ಈಗಾಗಲೇ ಮಹತ್ವದ ನಿರ್ಧಾರ ಇಂದಿನಿಂದ ಕೈಗೊಳ್ಳಲಾಗಿದೆ. ಅಂದ್ರೆ ದರ್ಶನ್ ಜೈಲಿಗೆ ಹೋಗಿ ಈಗ 2 ವರ್ಷ ಕಂಪ್ಲೀಟ್ ಆಗಿದೆ. ಏನು ಮಾತಾಡಿಸುವಂತಹ ಪ್ರಯತ್ನ ಮಾಡಬೇಕಿತ್ತು. ದರ್ಶನ್ ಹಾಗೆ ಅವರ ಏನು ಒಂದು ಗ್ಯಾಂಗ್ ಇದೆಯೋ ವಿಚಾರಣೆಗೂ ಕೂಡ ಹಾಜರುಪಡಿಸಲಾಗುತ್ತೆ. ಸಾಕಷ್ಟು ಸಿನಿಮಾಗಳನ್ನ ಇನ್ನೂ ಕೂಡ ಅವರು ಮಾಡಬೇಕು. ಇನ್ನು ಎಷ್ಟು ವರ್ಷ ಜೈಲಿನಲ್ಲೇ ಹೀಗೆ ನಾನು ಇರಬೇಕು ಅನ್ನೋದು ದರ್ಶನ್ ಅವರ ಪ್ರಶ್ನೆಯಾಗಿದೆ. ಸುಪ್ರೀಮೇ ಹೇಳ್ಬಿಟ್ಟಿದೆ, ಜಾಮೀನ್ಗೆ ನೀವು ಅರ್ಜಿನ ಹಾಕಬೇಡಿ ಅಂತ ಸುಪ್ರೀಮೇ ಹೇಳ್ಬಿಟ್ಟಿದೆ. ಅಷ್ಟು ಸಾಕ್ಷಿಗಳನ್ನ ಅವರು ಮಾತಾಡ್ಸ್ಲಿಕ್ಕೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹತ್ವದ ನಿರ್ಧಾರ ಇಂದಿನಿಂದ ಕೈಗೊಳ್ಳಲಾಗಿದೆ. ಅಂದ್ರೆ ಟ್ರಯಲ್ ಆರಂಭವಾಗಿದೆ. ದರ್ಶನ್ ಜೈಲಿಗೆ ಹೋಗಿ ಈಗ 2 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈಗಾಗಲೇ ದರ್ಶನ್ ಅವರ ವಿಚಾರದಲ್ಲಿ ಸಾಕ್ಷಿಗಳನ್ನೆಲ್ಲ ಏನು ಮಾತಾಡಿಸುವಂತಹ ಪ್ರಯತ್ನ ಮಾಡಬೇಕಿತ್ತು. ಬಟ್ ಟ್ರಯಲ್ಲೇ ತಡ ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೆ ದರ್ಶನ್ ಅವರು ರೀಸೆಂಟ್ ಆಗಿ ಸುಪ್ರೀಂ ಮೊರೆ ಹೋಗಿರ್ತಾರೆ ಜಾಮೀನು ಅರ್ಜಿಯನ್ನ ಕೋರಿ. ಅಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಹೇಳಿರುತ್ತೆ, ಈ ಒಂದು ವಿಚಾರ ಇನ್ನ 1 ವರ್ಷದೊಳಗೆ ಅಂತ್ಯವನ್ನ ಕಾಣಬೇಕು, ನಾವು ಜಡ್ಜ್ಮೆಂಟ್ ಅನ್ನ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿರ್ತಾರೆ. ಸೊ ಈ ಕಾರಣಕ್ಕೆ ಇವತ್ತು ದರ್ಶನ್ ಹಾಗೆ ಅವರ ಏನು ಒಂದು ಗ್ಯಾಂಗ್ ಇದೆಯಲ್ಲ, ಆ ಒಂದು ಗ್ಯಾಂಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೂ ಕೂಡ ಹಾಜರುಪಡಿಸಲಾಗುತ್ತೆ. ಸೊ ಅವರ ಸಿನಿಮಾದ ದೃಷ್ಟಿ ಒಂದಿರಬಹುದು, ಜೊತೆಗೆ ಫ್ಯಾಮಿಲಿ ಅಂತ ಬಂದಾಗ ಮಗ ಇದ್ದಾರೆ, ಹೆಂಡತಿ ಇದ್ದಾರೆ. ಸೊ ಸಾಕಷ್ಟು ಸಿನಿಮಾಗಳನ್ನ ಇನ್ನೂ ಕೂಡ ಅವರು ಮಾಡಬೇಕು. ಈ ಒಂದು ಜೈಲಿನಲ್ಲೇ ಅವರು 2 ವರ್ಷ ಕಳೆದಿದ್ದಾರೆ. ಸೊ ಇನ್ನು ಎಷ್ಟು ವರ್ಷ ಜೈಲಿನಲ್ಲೇ ಹೀಗೆ ನಾನು ಇರಬೇಕು ಅನ್ನೋದು ದರ್ಶನ್ ಅವರ ಪ್ರಶ್ನೆ ಆಗಿತ್ತು. ಟ್ರಯಲ್ನ ಆರಂಭ ಮಾಡಬೇಕು, ಸಾಕ್ಷಿಗಳನ್ನ ವಿಚಾರಣೆ ನಡೆಸಬೇಕು. ಸೊ ಇದಕ್ಕೆಲ್ಲ ಟೈಮ್ ಆಗೇ ಆಗುತ್ತೆ. ದರ್ಶನ್ ಅವರ ವಿಚಾರದಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷಿಗಳಿದೆ. ಸೊ ಅವ್ರನ್ನೆಲ್ಲ ಕರೆಸಿ ಮಾತಾಡಿಸ್ಬೇಕು ಅಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಇದೊಂದು ಲಾಂಗ್ ಪ್ರೊಸೆಸ್ ಆಗುತ್ತೆ. ಯಾಕಂದ್ರೆ ಈಗ 1 ವರ್ಷ ಏನು ಟೈಮ್ ಕೊಡ್ತಿದೆ ಸುಪ್ರೀಮು. ಇದರಲ್ಲಿ ಅಂದ್ರೆ ಟ್ರಯಲ್ ಇವತ್ತಿಂದ ಆರಂಭವಾಗಿದೆ. ಪ್ರತಿದಿನ ಅವರು ಸಾಕ್ಷಿಗಳನ್ನ ಕರೆಸಿ ಮಾತಾಡಿಸಬಹುದು, ಅಥವಾ ವಾರದಲ್ಲಿ 4 ದಿನ ಸಾಕ್ಷಿಗಳನ್ನ ಕರೆಸಿ ಮಾತಾಡಿಸುವಂತಹ ಅವರ ಒಂದು ಮೈಂಡ್ ಸೆಟ್ಗೆ ಬಿಟ್ಟಿದ್ದು, ಅವ್ರು ಹೇಗೆ ಮಾಡ್ತಾರೆ ಅಂತ. ಬಟ್ 2 ರೀತಿನಲ್ಲಿ ಅವರು ಮಾಡ್ತಾ ಹೋಗ್ಬಹುದು. ಈಗಾಗಲೇ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈಗ ಮೇಜರ್ಲಿ ಪವಿತ್ರ ಗೌಡ ಅವರು A1 ಆಗಿದ್ರೆ ದರ್ಶನ್ ಅವರು A2 ಆಗಿದ್ದಾರೆ. ಇನ್ನುಳಿದ ಆರೋಪಿಗಳು ಆ ಲಿಸ್ಟ್ ನಲ್ಲೇ ಇದ್ದಾರೆ. ಈಗಾಗಲೇ ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಹಾಜರಾಗಿದ್ದಾರೆ. ಜೊತೆಗೆ ಉಳಿದವರು ಕೂಡ ಹಾಗೆ ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಒಂದಿತ್ತು. ಬಟ್ ದರ್ಶನ್ ಅವರ ವಿಚಾರ ಅಂತ ನೋಡೋದಾದ್ರೆ ಮೇಜರ್ಲಿ ಒಂದು ಡೆವಲಪ್ಮೆಂಟ್ ಇವತ್ತಿಂದ ಟ್ರಯಲ್ ಆಗ್ತಾ ಇದೆ. ಸೊ ಟ್ರಯಲ್ ಟೈಮ್ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂದ್ರೆ ಕೆಳ ಹಂತದ ನ್ಯಾಯಾಲಯ ಏನ್ ಹೇಳುತ್ತೆ ಅವರು ಅದನ್ನ ಫಾಲೋ ಕೂಡ ಮಾಡ್ಬೇಕಾಗತ್ತೆ. ಈಗ ಒಂದಷ್ಟು ಸಾಕ್ಷಿಗಳನ್ನ ಮಾತಾಡ್ಸ್ತಾರೆ, ಅಂದ್ರೆ ಈಗಾಗಲೇ ಒಂದಷ್ಟು ಸಾಕ್ಷಿಗಳನ್ನ ಮಾತಾಡ್ಸಿದ್ದಾರೆ. ಈಗಲೂ ಕೂಡ ಆ ಪ್ರೊಸೆಸ್ ಆಗಕ್ಕೆ ಬಹಳ ಟೈಮ್ ತಗೊಳುತ್ತೆ. ಅಂದ್ರೆ ರೇಣುಕಾ ಸ್ವಾಮಿ ಅವರ ತಂದೆ ಆಗಿರಬಹುದು, ಅವರ ತಾಯಿ ಆಗಿರಬಹುದು, ಅವರ ಪತ್ನಿ ಆಗಿರಬಹುದು, ಇವ್ರನ್ನೆಲ್ಲ ಈಗಾಗಲೇ ಮಾತಾಡ್ಸಾಗಿದೆ. ಏನಾದ್ರೂ ಇನ್ನು ವಿಚಾರಣೆ ಮಾಡ್ಬೇಕು, ಅವರಿಂದ ನಾವು ಅವ್ರನ್ನ ಮಾತಾಡ್ಸ್ಬೇಕು, ಅವರಿಂದ ಇನ್ನು ನಮಗೆ ಒಂದಷ್ಟು ವಿಚಾರಗಳು ಸಿಗುತ್ತೆ ಅನ್ನೋದಾದ್ರೆ ಅವ್ರನ್ನ ಇನ್ನೂ ಮಾತಾಡಿಸ್ತಾರೆ. ಸೊ ಇದೆಲ್ಲ ಆಗೋದಿಕ್ಕೇನೆ ಇಲ್ಲಿ ಲಾಂಗ್ ಪ್ರೋಸೆಸ್ ಆಗುತ್ತೆ. ಅಷ್ಟು ದಿನಗಳ ಕಾಲ ದರ್ಶನ್ ಅವರು ಜೈಲಿನಲ್ಲೇ ಇರ್ಬೇಕಾಗತ್ತೆ. ಅಂದ್ರೆ ಇವತ್ತಿನಿಂದ 1 ವರ್ಷದವರೆಗೂ ಏನು ಮಾಡೋಕ್ ಸಾಧ್ಯನೇ ಇಲ್ಲ. ಸುಪ್ರೀಮೇ ಹೇಳ್ಬಿಟ್ಟಿದೆ, ಜಾಮೀನ್ಗೆ ನೀವು ಅರ್ಜಿನ ಹಾಕಬೇಡಿ ಅಂತ ಸುಪ್ರೀಮೇ ಹೇಳ್ಬಿಟ್ಟಿದೆ. ಅಂತಂದ್ರೆ ಅಷ್ಟೊಂದು ದೊಡ್ಡ ಪ್ರೋಸೆಸ್ ಇದೆ ಈ ಒಂದು ವಿಚಾರದಲ್ಲಿ. ಈಗಾಗಲೇ ಅಷ್ಟು ಸಾಕ್ಷಿಗಳನ್ನ ಅವರು ಮಾತಾಡ್ಸ್ಲಿಕ್ಕೆ ಬಹಳ ಟೈಮ್ ಆಗುತ್ತೆ. ಇದರ ಜೊತೆಗೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ, ಅಂದ್ರೆ ಟ್ರಯಲ್ ಹಂತಕ್ಕೆ ಬಂದಿದೆ. ಈ ಟ್ರಯಲ್ ನ ಎಷ್ಟು ಬೇಗ ಮುಗಿಸ್ತಾರೋ ದರ್ಶನ್ ಅವರು ಅಷ್ಟೇ ಬೇಗ ಆಚೆ ಬರಬಹುದು, ಅಥವಾ ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಸಿಗುತ್ತೆ. ಇದರ ಜೊತೆಗೆ ದರ್ಶನ್ ಅವರ ಜೊತೆಗೆ ಏನ್ 17 ಆರೋಪಿಗಳಿದ್ದಾರೆ ಅವ್ರಿಗೂ ಕೂಡ ಇದೇ ಅನ್ವಯವಾಗುತ್ತೆ. ಈ ಕೇಸ್ನ ಟ್ರಯಲ್ ಇಂದಿನಿಂದ ಏನು ಆರಂಭವಾಗಿದೆ. ಹೊಸ ನ್ಯಾಯಾಧೀಶರ ಜೊತೆಗೆ ಇದು ಆರಂಭವಾಗಿರುವಂತದ್ದು. ಸೊ ಎಲ್ಲವೂ ಕೂಡ ಹೊಸತನ ಇರೋದ್ರಿಂದ ನಿರೀಕ್ಷೆ ಮಾಡಬಹುದಾ ಅಂತ ದರ್ಶನ್ ಅವರ ಅಭಿಮಾನಿಗಳು ಕೇಳಬಹುದು. ಅಂದ್ರೆ ಅವರಿಗೆ ಇದರಿಂದ ಆಚೆ ಬರಬಹುದು ಅವರು ಈ ಒಂದು ಕೇಸ್ನಿಂದ ಅಂತ ಕೂಡ ಕೇಳಬಹುದು. ಬಟ್ ಅದು ಸಾಕ್ಷಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದರ ಜೊತೆಗೆ ಸಾಕಷ್ಟು ಹಂತಗಳನ್ನ ದಾಟಿ ಈ ಒಂದು ಪ್ರಕರಣ ಈಗಾಗಲೇ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಕೂಡ ನಡೀಬಹುದು. ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಈ ರೀತಿಯಾದಂತಹ ಒಂದಷ್ಟು ಜೈಲು ವಾಸವನ್ನ ದರ್ಶನ್ ಅವರು ಅನುಭವಿಸ್ತಾರೆ ಅಂತ ಯಾರು ಕೂಡ ಅಂದಾಜು ಕೂಡ ಮಾಡಿರ್ಲಿಲ್ಲ. ದಿಢೀರ್ ಅಂತ ಬರುತ್ತೆ ಒಂದು ಸುದ್ದಿ, ರೇಣುಕಾ ಸ್ವಾಮಿ ಅನ್ನುವಂಥವ್ರು ಮರ್ಡರ್ ಆಗಿದ್ದಾರೆ, ಈ ಒಂದು ವಿಚಾರದಲ್ಲಿ ನಟ ದರ್ಶನ್ ಅವರು ಇದ್ದಾರೆ, ಆರೋಪಿಯಾಗಿದ್ದಾರೆ ಅನ್ನುವಂಥದ್ದು. ಸೊ ಇದನ್ನ ಯಾರಿಗೂ ಕೂಡ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ, ನಾಟ್ ಓನ್ಲಿ ಅವರ ಅಭಿಮಾನಿಗಳು.
ಈ ಒಂದು ವಿಚಾರ ಯಾರಿಗೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯನೇ ಆಗ್ಲಿಲ್ಲ. ಸೊ ಆ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಡೇ ಬೈ ಡೇ ಏನೋ ಒಂದು ರೂಪವನ್ನ ಪಡ್ಕೊಳ್ತಾ ಇರುತ್ತೆ. ಅವರು ಹೊಡೆದ್ರಂತೆ ಅಥವಾ ಅವರೇ ಸಾಯಿಸಿದ್ರಂತೆ, ಅವರು ಕರೆಂಟ್ ಶಾಕ್ ಕೊಟ್ರಂತೆ, ಚಿತ್ರ ವಿಚಿತ್ರ ಹಿಂಸೆ ಕೊಟ್ರಂತೆ, ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಬಟ್ ರಿಯಲಿ ದರ್ಶನ್ ಅವ್ರು ಏನ್ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದು ಇಂದಿನಿಂದ ಏನು ಟ್ರಯಲ್ ಆರಂಭ ಮಾಡ್ತಾರೆ ಇವಾಗಿಂದ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಸಾಕ್ಷಿಗಳು ಏನ್ ಹೇಳ್ತಾರೆ ಪ್ರತಿಯೊಂದು ಕೂಡ ಸಾಕ್ಷಿಗಳ ಮೇಲೆ ಬಿಟ್ಟಿರ್ತಾರೆ, ಪರಿಶೀಲನೆ ಮಾಡ್ಲಿಕ್ಕೆ ಇಂದಿನಿಂದ ಆರಂಭ ಮಾಡ್ತಾರೆ. ಪ್ರತಿದಿನ ಬೇಕಾದ್ರೂ ಅವರು ಸಾಕ್ಷಿಗಳನ್ನ ಕರೆಸಿ ಮಾತಾಡಿಸಬಹುದು. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರು ಏನ್ ಮಾಡಿದ್ದಾರೆ, ಪವಿತ್ರ ಏನ್ ಮಾಡಿದ್ದಾರೆ, ಉಳಿದ ಅಷ್ಟು ಆರೋಪಿಗಳು 17 ಜನ ಏನಿದಾರಲ್ವಾ ಅವರೆಲ್ಲ ಏನ್ ಮಾಡಿದ್ದಾರೆ ಪ್ರತಿದಿನವೂ ಕೂಡ ಅವ್ರು ಕೇಳಬಹುದು. ಅಥವಾ ವಾರದಲ್ಲಿ 4 ದಿನ ಅವಕಾಶ ಇದೆ. ಸೊ ಅವರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಬಹುದು. ಇದರ ಜೊತೆಗೆ ನೋಡಿ 200ಕ್ಕೂ ಹೆಚ್ಚು ಸಾಕ್ಷಿಗಳು ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಓಕೆನಾ, 260 ಸಾಕ್ಷಿಗಳಿದೆ. ಸೊ 260 ಸಾಕ್ಷಿಗಳು ಅಂತ ಬಂದಾಗ ಅವರನ್ನ ಕರೆಸಿ ಮಾತಾಡ್ಸ್ಬೇಕು ಅಂತಂದ್ರೆ ಎಷ್ಟು ಟೈಮ್ ತಗೊಳ್ಬಹುದು? 1 ವರ್ಷದೊಳಗಡೆ ಹಾಗಾದ್ರೆ ಕಂಪ್ಲೀಟ್ ಆಗುತ್ತಾ ಅಥವಾ ಇನ್ನು ಎಕ್ಸ್ಟೆಂಡ್ ಮಾಡ್ತಾರಾ? ಖಂಡಿತವಾಗಿಯೂ ಎಕ್ಸ್ಟೆಂಡ್ ಮಾಡಕ್ ಸಾಧ್ಯ ಇಲ್ಲ. ಈಗಾಗಲೇ ಸುಪ್ರೀಂ ಹೇಳಿರುವಂತಹ ಪ್ರಕಾರ 1 ವರ್ಷದೊಳಗಡೆ ಏನಿದೆ ಅದನ್ನೆಲ್ಲ ಅವರು ಮುಗಿಸ್ಬಿಡ್ಬೇಕು. ಕೆಳ ಹಂತಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಇದನ್ನ. ಅವ್ರೇನಾದ್ರು ಮುಗಿಸ್ತೇ ಇದ್ರೆ ನಾವೇ ಈ ವಿಚಾರನ ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದು ಸುಪ್ರೀಂನ ಒಂದು ಮಾತಾಗಿತ್ತು. ಸೊ ಈಗ ಒಂದಷ್ಟು ಸಾಕ್ಷಿಗಳನ್ನ ಅವರು ಏನು ನಡೆಸಲೇಬೇಕು, ಕರ್ಸಿ ಮಾತಾಡ್ಸ್ಲೇಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲ, ಇನ್ನೂ ಅವರು ಡಿಲೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ದರ್ಶನ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. 1 ವರ್ಷದವರೆಗೆ ದರ್ಶನ್ ಅವರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಈ 1 ವರ್ಷ ಅಲ್ಲಿ ಜೈಲ್ನಲ್ಲೇ ಇರ್ಬೇಕಾಗುತ್ತೆ, ಟ್ರಯಲ್ ನಡೀತಾ ಇರುತ್ತೆ, ಸಾಕ್ಷಿಗಳನ್ನ ಕರ್ಸೋದು ಮಾತಾಡ್ಸುವಂಥದ್ದು ಇದೆಲ್ಲ ಆಗ್ತಾನೆ ಇರುತ್ತೆ. ಸೊ ಈ ಕಾರಣದಿಂದ ಅವರು ಅಲ್ಲೇ ಇರ್ಬೇಕಾಗುತ್ತೆ. 1 ವರ್ಷ ಇನ್ ಕೇಸ್ ಆಯ್ತು, 1 ವರ್ಷ ಆಯ್ತು, ಆ ನಂತರ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನ್ ಸಿಕ್ತು ಅಂತಾನೆ ಇಟ್ಕೊಂಡ್ರು, ಅವರ ಸಿನಿಮಾಗಳು ಬರ್ಲಿಕ್ಕೆ ಸಾಕಷ್ಟು ವರ್ಷ ಆಗುತ್ತೆ. ಸಾಕಷ್ಟು ವರ್ಷ ಅನ್ನೋದಕ್ಕಿಂತ 1 ವರ್ಷ ಅಂತ ಅವ್ರ ಚೇತರಿಕೆ ಕಾಣ್ಲಿಕ್ಕೆ ಬೇಕೇ ಬೇಕು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅವರು ಪರಪ್ಪನ ಅಗ್ರಹಾರದಲ್ಲಿದ್ರು. ಅಲ್ಲಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಆಗಿರುತ್ತೆ. ಅವ್ರಿಗೆ ಅವ್ರ ಮೂಲ ಸೌಕರ್ಯ ಸಿಗ್ತಾ ಇಲ್ಲ ಅಂತ ಅವಾಗ್ಲೇ ಹೇಳಿದ್ರು. ಅಂದ್ರೆ ಜಿಮ್ ಮಾಡ್ತಾ ಇದ್ರು, ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿದ್ರು, ಸಿನಿಮಾಗಳನ್ನ ಮಾಡ್ತಾ ಇದ್ರು, ಜೊತೆಗೆ ಸಾಕಷ್ಟು ಸುತ್ತಾಟವನ್ನು ದರ್ಶನ್ ಅವರು ಮಾಡ್ತಾ ಇದ್ರು, ಒಳ್ಳೊಳ್ಳೆ ಆಹಾರಗಳನ್ನ ತಿಂತಾ ಇದ್ರು. ಸೊ ಇಲ್ಲಿ ಅದನ್ನ ಯಾವ್ದು ಕೂಡ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಈ ಕಾರಣದಿಂದ ಅವರು ಜೈಲಿನಿಂದ ಬಂದ ನಂತರ ಚೇತರಿಕೆಯನ್ನ ಕಾಣ್ಲಿಕ್ಕೆ ಅವರಿಗೆ ಅಬ್ಬಬ್ಬ ಅಂದ್ರೂ 1 ವರ್ಷ ಬೇಕು. ಆ ನಂತರ ಸಿನಿಮಾದ ಕೆಲಸಗಳನ್ನ ಅವರು ಪ್ರಾರಂಭ ಮಾಡಬಹುದು. ಈಗಾಗಲೇ ದರ್ಶನ್ ಅವರ ಸಿನಿಮಾ ಅಂತ ಬಂದಾಗ ಡೆವಿಲ್ 2025 ಅಲ್ಲಿ ಬಂತು. ಸೊ ಅದೇ ಲಾಸ್ಟ್. ಆ ನಂತರ ಈಗ ಅಂದ್ರೆ ಈ ವರ್ಷ ಅವರ ಒಂದಷ್ಟು ಸಿನಿಮಾಗಳನ್ನ ರಿಲೀಸ್ ಮಾಡಬಹುದು. ಬಿಟ್ರೆ ಅವರ ಯಾವ ಸಿನಿಮಾವೂ ಕೂಡ ಫ್ರೆಶ್ ಸಿನಿಮಾ ಬಿಡುಗಡೆಗೆ ರೆಡಿ ಇಲ್ಲ. ಸೊ ಈ ಒಂದು ಕಾರಣ ಅವರ ಅಭಿಮಾನಿಗಳು ಈಗ ಸದ್ಯಕ್ಕೆ ಬೇಜಾರಾಗಿರೋದು. ಬಟ್ ಬೇಜಾರಾಗಿರುವುದರ ಜೊತೆಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ದರ್ಶನ್ ಅವ್ರಿಗೆ ಅವರ ಕೇಸ್ ನಲ್ಲಿ ಒಂದು ಟ್ರಯಲ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇನ್ನು 1 ವರ್ಷದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಇತ್ಯರ್ಥ ಆಗುತ್ತೆ. ಸೊ ಈ ಒಂದು ಸುದ್ದಿನ ಅರ್ಗಿಸ್ಕೊಳ್ಳಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಅವರ ಅಭಿಮಾನಿಗಳಲ್ಲಂತೂ ಸಾಧ್ಯನೇ ಆಗ್ತಾ ಇಲ್ಲ. ಬಿಕಾಸ್ ಈಗಲೂ ಅವ್ರನ್ನ ಕೇಳಿದ್ರೆ ನಮ್ ಬಾಸ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಅದನ್ನೆಲ್ಲ ಹೇಳಲಿಕ್ಕೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ. ಇದಕ್ಕೂ ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಸದ್ಯಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ನಿಜವಾದ ಅಪರಾಧಿ ಯಾರು ಅಂತ. ಈ 1 ವರ್ಷದ ಒಳಗೆ ನಮಗೆ ನಿಜವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರದಲ್ಲಿ ನಮಗೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಈ 1 ವರ್ಷದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪರವಾಗಿ ಬೇಕಾದ್ರೂ ತೀರ್ಪು ಕೊಡ್ಬೋದು, ಅಥವಾ ದರ್ಶನ್ ಅವರ ವಿರುದ್ಧವಾಗಿಯೂ ಕೂಡ ತೀರ್ಪನ್ನ ಕೊಡ್ಬೋದು. ಬಟ್ ನಿಜವಾಗಿಯೂ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯಾರು ಕೊಲೆ ಮಾಡಿದ್ದಾರೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ರೇಣುಕಾಸ್ವಾಮಿ ಅವರ ತಂದೆ ತಾಯಿ, ಅವರ ಹೆಂಡತಿ ಅವರು ಹೇಳಿದಂತಹ ಒಂದಷ್ಟು ಮಾತುಗಳು. ಯಾಕಂದ್ರೆ ಅಷ್ಟೊಂದು ಕ್ರೂರವಾಗಿ, ಅಷ್ಟೊಂದು ವಿಚಿತ್ರವಾಗಿ ಆ ಬಾಡಿನ ನೋಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅಷ್ಟು ಕೆಟ್ಟದಾಗಿ ವಿಕೃತಿಯಿಂದ ಸಾಯಿಸ್ಬಿಟ್ಟಿದ್ದಾರೆ, ಕೊಲೆ ಮಾಡ್ಬಿಟ್ಟಿದ್ದಾರೆ. ಸೊ ಇದನ್ನ ಅವ್ರ ಫ್ಯಾಮಿಲಿ ಅವರು ತಗೊಳಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಇಂತಹ ಒಂದು ಸಿಲ್ಲಿ ವಿಚಾರನ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೆಲವರ ಮಾತು. ಸೊ ಇದಕ್ಕೆಲ್ಲ ನಾಂದಿ ಹಾಡ್ಬೇಕು ಅಂತಂದ್ರೆ ಒಂದು ಶಿಕ್ಷೆಯನ್ನ ಕೊಡ್ಲೇಬೇಕು ಅಂತ ಕೂಡ ಹೇಳ್ತಾ ಇರೋದು. ಬಟ್ ಗೊತ್ತಿಲ್ಲ ಸುಪ್ರೀಂ ಯಾವ ರೀತಿ ತೀರ್ಪನ್ನ ಕೊಡುತ್ತೆ ಅಂತ. ಈಗಾಗಲೇ ದರ್ಶನ್ ಅವರು ಆಚೆ ಬಂದು ಆನಂತರದಲ್ಲಿ ಮತ್ತೆ ಒಳಗ್ ಹೋಗಿರೋದ್ರಿಂದ ಸೊ ಅವರಿಗೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತುಂಬಾ ಅಲ್ದಲ್ಲೇ ಇದ್ರು ಕೆಲವೊಂದಷ್ಟು ಮಾಹಿತಿಗಳು ಕೂಡ ಗೊತ್ತಿರುತ್ತೆ. ಅಂದ್ರೆ ಈಗಾಗಲೇ ಅವ್ರೇನ್ ಆಚೆ ಬಂದು ಹೋಗಿದ್ರು, ಸ್ವಲ್ಪ ಆಚೆ ಈಚೆ ಎಲ್ಲ ನೋಡಿರ್ತಾರೆ.
ಅದಾದ ನಂತರದಲ್ಲಿ ಈಗ ಒಳಗೆ ಏನು ಅವ್ರು ಇದ್ದಾರೆ, ಇವಾಗ ಅವರಿಗೆ ಆಚೆ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ವಿಜಯಲಕ್ಷ್ಮಿ ಅವರು ಅವ್ರನ್ನ ಆಗಾಗ ಭೇಟಿ ಮಾಡ್ತಾರೆ, ಅವರ ಆರೋಗ್ಯವನ್ನ ವಿಚಾರಿಸ್ಕೊಳ್ತಾರೆ, ಅಲ್ಲಿ ಅವ್ರನ್ನ ಮಾತಾಡ್ಸಿರ್ತಾರೆ ಬಿಟ್ರೆ ಇಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಅವರು ಕೆಲವೊಂದಷ್ಟು ಹೇಳಲಿಕ್ಕಿರೋದಿಲ್ಲ. ಸೊ ಈ ಒಂದು ಕಾರಣ ಈ ಕೇಸ್ನಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಬಟ್ ಒಂದಂತೂ ಸತ್ಯ, ಇನ್ನ 1 ವರ್ಷದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪಂತೂ ಬಂದೇ ಬರುತ್ತೆ. ಅದು ದರ್ಶನ್ ಅವರ ಪರವಾಗಿ ಇರಬಹುದು ಅಥವಾ ವಿರುದ್ಧವಾಗಿ ಇರಬಹುದು. ಅಸಲಿಗೆ ಯಾರು ಈ ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಿದ್ರು ಅನ್ನುವಂಥದ್ದು, ನಮ್ಮ ಈ ಒಂದು ಕಾನೂನು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಈ ಒಂದು ಕೇಸ್ ನಮಗೆ ಜೀವಂತ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇವತ್ತಿಂದ ಟ್ರಯಲ್ ಆರಂಭವಾಗಿದೆ. ಸೊ ವೇಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು. ಈ ಟ್ರಯಲ್ ಅಂದ್ರೆ 263 ಸಾಕ್ಷಿಗಳೇನಿದೆಯಲ್ವಾ, ಅದನ್ನೆಲ್ಲ ಆ ಸಾಕ್ಷಿಗಳನ್ನೆಲ್ಲ ಮಾತಾಡಿಸಿ ಅಥವಾ ಆ ಒಂದು ಪ್ರೋಸೆಸ್ ಯಾವಾಗ ಮುಗಿಬಹುದು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.